ಕರಾವಳಿಯಲ್ಲಿ ಮುಂಗಾರು ಮಾರುತ ಅಬ್ಬರಿಸ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಕೂಡ ಭಾರೀ ಗಾಳಿ ಮಳೆ ಆಗಿದೆ. ಜಿಲ್ಲೆಯ ಹಲವೆಡೆ ನಿರಂತರವಾಗಿ ಮಳೆ ಸುರಿದ ಹಿನ್ನೆಲೆಯಲ್ಲಿ ಜೀವ ನದಿಗಳು ಮೈದುಂಬಿ ಹರಿತಾ ಇದೆ. ನೇತ್ರಾವತಿ, ಕುಮಾರಧಾರ, ನಂದಿನಿ, ಫಲ್ಗುಣಿ, ಶಾಂಭವಿ ನದಿ ಉಕ್ಕಿ ಹರಿತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ನದಿ ಪಾತ್ರಕ್ಕೆ ತೆರಳದಂತೆ ಇಲ್ಲೂ ಎಚ್ಚರಿಕೆ ಸಂದೇಶವನ್ನ ಕೊಡಲಾಗಿದೆ. ಈ ಕುರಿತಂತೆ ಒಂದು ಪ್ರತ್ಯಕ್ಷ ವರದಿದೆ ನೋಡ್ಕೊಂಡ್ಬರೋಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಇವತ್ತು ರೆಡ್ ಅಲರ್ಟ್ ಇರುವಂಥದ್ದು. ಹೀಗಾಗಿ ಬೆಳಗ್ಗಿನಿಂದಲೂ ನಿರಂತರವಾದಂಥ ಮಳೆ ಸುರಿತಾ ಇದೆ. ಅದರಲ್ಲೂ ಪಶ್ಚಿಮ ಘಟ್ಟ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದ ಮಳೆ ಆಗಿದೆ. ಗ್ರಾಮೀಣ ಪ್ರದೇಶದಲ್ಲೂ ನಿರಂತರ ಮಳೆ ಆಗಿದೆ. ಹೀಗಾಗಿ ಎಲ್ಲ ಜೀವನದಿಗಳು ತುಂಬ್ತಾ ಇರುವಂಥದ್ದು. ಕೇವಲ ಒಂದು ದಿನದ ಮಳೆಗೇ ಜೀವನದಿಗಳೆಲ್ಲ ತುಂಬ್ತಾ ಇದೆ. ನಾವು ಗಮನಿಸ್ಬೋದು, ಮಂಗಳೂರಿನ ಹೊರವಲಯದ ಮರವೂರಿನಲ್ಲಿ ಹರಿತಾ ಇರುವಂಥ ಫಲ್ಗುಣಿ ನದಿಯನ್ನು ನೀವು ಗಮನಿಸ್ಬೋದು. ಇವತ್ತು ನಿನ್ನೆ ರಾತ್ರಿಯಿಂದ ಆರಂಭಗೊಂಡಿರುವಂಥ ಮಳೆ ಪಶ್ಚಿಮ ಘಟ್ಟದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದೆ. ಹೀಗಾಗಿ ಆ ಭಾಗದಲ್ಲಿ ಮಣ್ಣು ಮಿಶ್ರಿತವಾಗಿ ನದಿಗೆ ನೀರು ಹರಿದು ಬರ್ತಾ ಇದೆ. ಮಳೆಯ ನೀರು ಸಂಪೂರ್ಣವಾಗಿ ಹರಿದು ಬಂದಿರೋದ್ರಿಂದ ಈ ನೀವೊಂದು ಫಲ್ಗುಣಿ ನದಿಯ ನೀರಿನ ಬಣ್ಣವನ್ನು ಗಮನಿಸ್ಬೋದು. ಕೆಂಪು ಬಣ್ಣಕ್ಕೆ ತಿರುಗಿರುವಂಥದ್ದು, ಅಂದರೆ ಕೆಸರು ಮಿಶ್ರಿತವಾದಂಥ ಮಣ್ಣು ಮಿಶ್ರಿತವಾದಂಥ ನೀರು ಹರಿತಾ ಇರುವಂಥ ಕಾರಣಕ್ಕಾಗಿ ಈ ರೀತಿಯಾಗಿ ಒಂದೇ ಮಳೆಗೆ ಸಂಪೂರ್ಣವಾಗಿ ತುಂಬಿ ಹರಿತಾ ಇರುವಂಥದ್ದು. ಇದು ಸಮುದ್ರ ಸೇರಲಿಕ್ಕೆ ಹೋಗ್ತಾ ಇರುವಂಥ ನದಿ ನೀರು ಸಂಪೂರ್ಣವಾಗಿ ಇದು ತನ್ನ ಬಣ್ಣವನ್ನು ಬದಲಾಯಿಸಿಕೊಂಡಿರುವಂಥದ್ದು. ಕೆಂಪು ಮಿಶ್ರಿತವಾಗಿ ಕೆಸರಿನ ಜೊತೆಗೆ ಹರಿದಿರುವಂಥ ನೀರು. ಹಾಗಾಗಿ ಪಶ್ಚಿಮ ಘಟ್ಟ ಭಾಗದಲ್ಲಿ ಹೆಚ್ಚಿನ ನಿರಂತರ ಮಳೆ ಆಗ್ತಾ ಇದೆ. ಹಾಗಾಗಿ ಆ ನೀರು ಹರಿದು ಬರ್ತಾ ಇರುವಂಥದ್ದು. ಮಂಗಳೂರು ನಗರ ಬಿಟ್ಟು ಸುತ್ತಮುತ್ತಲಿನಲ್ಲಿ ಆಗಾಗ ನಿರಂತರ ಮಳೆ ಆಗ್ತಾ ಇದೆ, ಗಾಳಿ ಮಳೆ ಆಗ್ತಾ ಇದೆ. ಆದರೆ ಪಶ್ಚಿಮ ಘಟ್ಟದಲ್ಲೂ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ನಿರಂತರ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ನದಿಯ ನೀರು ತುಂಬಿ ಹರಿತಾ ಇದೆ. ಕೇವಲ ಒಂದು ದಿನದಲ್ಲೇ ಈ ರೀತಿಯಾಗಿ ತುಂಬಿ ಹರಿತಾ ಇದೆ. ಹೀಗಾಗಿ ಇನ್ನು ಮೇ 30ನೇ ತಾರೀಕಿನವರೆಗೂ ನಿರಂತರವಾಗಿ ಮಳೆ ಆಗುತ್ತೆ ಅನ್ನುವಂಥ ಮುನ್ಸೂಚನೆ ಹವಾಮಾನ ಇಲಾಖೆಯಿಂದ ಇದೆ. ಅವತ್ತಿನವರೆಗೂ ರೆಡ್ ಅಲರ್ಟ್ ಇದೆ. ಹಾಗಾಗಿ ಆ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಪ್ರಮಾಣದ ಮಳೆಯಾಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಆ ಸಂದರ್ಭದಲ್ಲಿ ಎಲ್ಲ ನದಿಗಳು ತುಂಬಿ ಹರಿಯುತ್ತದೆ. ಹಾಗಾಗಿ ಯಾರು ನದಿಯ ಸಮೀಪಕ್ಕೆ ಅಥವಾ ತಗ್ಗು ಪ್ರದೇಶಗಳಿಗೆ ಸಮುದ್ರ ತೀರಕ್ಕೆ ಹೋಗಬಾರ್ದು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಹಾಗಾಗಿ ಮತ್ತಷ್ಟು ಮಳೆ ಆಗುವಂಥ ಭೀತಿ ಇರುವುದರಿಂದ ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ನೀಡಿದೆ. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು. ಪಶ್ಚಿಮ ಭಾಗದಲ್ಲಿ ಹುಟ್ಟುವಂತಹ ಬಹುತೇಕ ನದಿಗಳು ತುಂಬಿದ್ರೆ ಅರ್ಧ ಕರ್ನಾಟಕದಲ್ಲಿ ಬರದ ಸಮಸ್ಯೆ ಇರಲ್ಲ ಅನ್ನೋದು ಒಂದು ದೊಡ್ಡ ನಂಬಿಕೆ. ಆಮೇಲೆ ಆ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವಂತಹ ನದಿಗಳ ಉಪನದಿಗಳು ತುಂಬಿದ್ರೆ ಸ್ಥಳೀಯ ಭಾಗದಲ್ಲಿರುವಂತಹ ಕೃಷಿಕರಿಗೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಅಲ್ಲಲ್ಲಿ ಸಣ್ಣ ಪುಟ್ಟ ಇನ್ಕನ್ವೀನಿಯನ್ಸ್ ಆಗ್ತಾ ಇರೋದು, ಮಳೆ ಸಂಬಂಧಿತ ಅನಾಹುತಗಳು ಪ್ರತಿ ವರ್ಷದಂತೆ ಈ ವರ್ಷ ಕಂಡಿದ್ದು ಬಿಟ್ರೆ ಸುಭೀಕ್ಷವಾಗಿ ರಾಜ್ಯ ಆಗತ್ತೆ ಮಳೆ ಬಂದರೆ. ಸೊ ಅದನ್ನು ಮಾತ್ರ ನಾವು ಗಮನದಲ್ಲಿ ಇಟ್ಕೊಳ್ಬೇಕು.